ಬಡವರ ಮೇಲೆ ಯುದ್ಧ ಮಾಡ್ತಾ ಇಲ್ಲ, ಬಡತನದ ಮೇಲೆ ಯುದ್ಧ ಮಾಡ್ತಾ ಇದ್ದೀವಿ. ಬಡತನ ನಿರ್ಮೂಲನೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಚುನಾವಣೆಯಲ್ಲಿ ಗೆದ್ದಿರ್ತದೆ, ಸೋತಿರ್ತದೆ. ಅಧಿಕಾರ ಬಂದಾಗ ನೀನು ಏನು ಮಾಡ್ತೀನಿ ಅಂತ ಬಹಳ ಮುಖ್ಯ. ನಾನು ಯಡಿಯೂರಪ್ಪನವ್ರಿಗೆ, ಬಿಜೆಪಿ ಸ್ನೇಹಿತಗಳಿಗೆ ಕೇಳ್ತಾ ಇದ್ದೀನಿ, ನಿಮಗೆ 3 ವರ್ಷ ಅಧಿಕಾರ ಇತ್ತಲ್ಲ, 4 ವರ್ಷ ಅಧಿಕಾರ ಇತ್ತಲ್ಲ, ಯಡಿಯೂರಪ್ಪನವರೇ ನೀವು 2-3 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೀವು ಬದುಕನ್ನ ಕಟ್ಕೊಳ್ಳುವಂಥದ್ದು ಈ ನಾಡಿನ ಜನತೆಗೆ ಕೊಟ್ಟಂತ ಕಾರ್ಯಕ್ರಮವನ್ನು ಏನು ಅನ್ನೋದನ್ನ ಈ ರಾಜ್ಯದ ಜನತೆಗೆ ನೀವು ಹೇಳಬೇಕು. ನಾನು ಅನ್ನಭಾಗ್ಯ ಹೇಳ್ತಾ ಇದ್ದೀನಿ, ಬಡವರಿಗೆ ಮನೆ ವಿಚಾರ ಹೇಳ್ತಾ ಇದ್ದೀನಿ, ಈ ಶಕ್ತಿ ಯೋಜನೆ ಹೇಳ್ತಾ ಇದ್ದೀನಿ, ಯುವ ನಿಧಿ ಹೇಳ್ತಾ ಇದ್ದೀನಿ, ಗೃಹಲಕ್ಷ್ಮಿ ಹೇಳ್ತಾ ಇದ್ದೀನಿ. ನಿಮ್ಮ ಒಬ್ಬ ಸ್ನೇಹಿತ, ಒಬ್ಬ ಶಾಸಕ ಅರಗನ ಜ್ಞಾನೇಂದ್ರ, ಮಾನ್ಯ ಗೃಹ ಮಂತ್ರಿ ಆಗಿದ್ದವರು, ನಮ್ಮ ಮೋಹನ್ ಅಂತ ನಮ್ಮ ಹುಡುಗ ಶಿಷ್ಯ ನನಗೊಂದು ವಿಡಿಯೋ ತೋರಿಸ್ದ. ಆ ಮಾಜಿ ಮಂತ್ರಿ ಶಾಸಕ ಮಾತಾಡ್ತಾನೆ, ಇದು 420 ಗ್ಯಾರಂಟಿ ಅಂತ ಮಾತಾಡ್ತಾನೆ. ಜ್ಞಾನೇಂದ್ರ, ನಿನಗೆ ಜ್ಞಾನ ಇದೆಯೇನಪ್ಪ? ನಿನಗೆ ಅರ್ಧ ಜ್ಞಾನ ಇದೆ ಕಣಯ್ಯ, ಅರ್ಧ ಜ್ಞಾನ ಇದೆಯಾ ಕಣಯ್ಯ. ನಾನಿಲ್ಲಿ ಬಂದಾಗ